ಪ್ರತಿ ಹೆಣ್ಣು ಮುಟ್ಟಿನ ಅವಧಿಯಲ್ಲಿ ಒಂದಿಷ್ಟು ದಿನಗಳ ಕಾಲ ಸಾಕಷ್ಟು ವೇದನೆ ಅನುಭವಿಸುತ್ತಾರೆ. ತಿಂಗಳಿಗೊಮ್ಮೆ ಸಂಭವಿಸುವ ಋತುಚಕ್ರ ಮಹಿಳೆಯ ದೈಹಿಕ ಮಾನಸಿಕ ಆರೋಗ್ಯದ ಚಕ್ರವನ್ನೇ ಅಲುಗಾಡಿಸುತ್ತೆ. ಈ ಅವಧಿಯಲ್ಲಿ ಬಹುತೇಕ ಮಹಿಳೆಯರು ಹೊಟ್ಟೆ ನೋವು, ಋತುಸ್ರಾವ, ತಲೆನೋವು, ಮೂಡ್ ಸ್ವಿಂಗ್ ನಿಂದ ಹೈರಾಣಾಗ್ತಾರೆ. ಮುಟ್ಟಿನ 3-4 ದಿನಗಳು ತೀರಾ ಹಿಂಸೆ ಅನ್ಸುತ್ತೆ. ಹೀಗಾಗಿ ಋತುಚಕ್ರದ ಅವಧಿಯಲ್ಲಿ ಮಹಿಳೆಯರ ಕಿರಿಕಿರಿ ತಪ್ಪಿಸಲು, ಆ ದಿನಗಳ ಹೊಟ್ಟೆ ನೋವಿನಿಂದ ಪರಿಹಾರ ಕಂಡುಕೊಳ್ಳಲು ಒಂದಿಷ್ಟು ಟಿಪ್ಸ್ ಇಲ್ಲಿವೆ. ಮುಟ್ಟಿನ ದಿನಗಳ ಹೊಟ್ಟೆ ನೋವಿಗೆ ಇದುವೇ ಪರಿಹಾರ. ತಿಂಗಳ ಆ 3 ದಿನಗಳನ್ನ ಕಳೆಯುವುದು ಅಂದ್ರೆ ಹಲವಾರು ಮಹಿಳೆಯರಿಗೆ ಯುದ್ಧ ಗೆದ್ದ ಅನುಭವ ನೀಡುತ್ತೆ. ಕಾರಣ ಮುಟ್ಟಿನ ದಿನಗಳಲ್ಲಿ ಕಾಡುವ ಜೀವ ಹಿಂಡುವ ಹೊಟ್ಟೆ ನೋವು. ಇದಕ್ಕೆ ಎಲ್ಲರಿಗೂ ಅನ್ವಯ ಆಗುವಂತ ಒಂದು ಪರಿಹಾರ ನೀಡೋದು ಕಷ್ಟ. ಆದ್ರೆ ಆಹಾರವನ್ನ ಮಾರ್ಪಾಡು ಮಾಡಿಕೊಂಡ್ರೆ ಆ ದಿನಗಳು ಸ್ವಲ್ಪ ಸರಾಗವಾಗಿ ಕಳೆಯುವಂತೆ ಮಾಡಬಹುದು ಎನ್ನುತ್ತಾರೆ ಪೋಷಕಾಂಶ ತಜ್ಞರು. ಏನವರ ಮಾತಿನ ಅರ್ಥ, ಏನು ಮಾಡಬೇಕು ಬನ್ನಿ ತಿಳಿಯೋಣ. ಮುಟ್ಟಿನ ದಿನಗಳಲ್ಲಿ ಕಾಡುವ ಕಬ್ಬಿಣದ ಕೊರತೆಯು ಕೆಲವೊಮ್ಮೆ ಸಮಸ್ಯೆಯ ತೀವ್ರತೆಯನ್ನ ಹೆಚ್ಚಿಸುತ್ತೆ. ಹಾಗಾಗಿ ಕಬ್ಬಿಣದ ಅಂಶ ಹೆಚ್ಚಿರುವ ದಾಳಿಂಬೆ, ಬೀಟ್ರೂಟ್, ಪಾಲಕ್ನಂತ ಸೊಪ್ಪುಗಳು ಈ ಕೊರತೆಯನ್ನ ನೀಗಿಸುತ್ತೆ. ಸಿಟ್ರಸ್ ಹಣ್ಣುಗಳು, ನೆಲ್ಲಿಕಾಯಿ, ಬೆರ್ರಿಗಳಲ್ಲಿ ವಿಟಮಿನ್ ಸಿ ಹೆಚ್ಚಿದ್ದು ಉತ್ಕರ್ಷಣ ನಿರೋಧಕಗಳಂತೆ ಕೆಲಸ ಮಾಡುತ್ತೆ. ಈ ಎಲ್ಲವುಗಳ ಹಿನ್ನೆಲೆಯಲ್ಲಿ ನೋವು ಕಡಿಮೆ ಮಾಡಿಕೊಳ್ಳಲು ಸಾಧ್ಯವಾಗಬಹುದು. ಒಮೆಗಾ ಕೊಬ್ಬಿನಾಮ್ಲ, ಪ್ರಬಲ ಉತ್ಕರ್ಷಣ ನಿರೋಧಕಗಳೆಂದೇ ಕರೆಯಲಾಗುವ ಒಮೆಗಾ 3 ಕೊಬ್ಬಿನಾಮ್ಲಗಳು, ಇದರ ಸೇವನೆಯಿಂದಲೂ ನೋವಿನ ತೀವ್ರತೆ ಕಡಿಮೆಯಾಗಬಹುದು. ಕೊಬ್ಬಿನ ಮೀನುಗಳು, ಬೀಜಗಳು ಇತ್ಯಾದಿ ಒಳ್ಳೆಯ ಕೊಬ್ಬಿನ ಆಹಾರಗಳ ಸೇವನೆಯನ್ನ ಖಂಡಿತ ಪ್ರಯತ್ನಿಸಬಹುದು. ಮೆಗ್ನೀಷಿಯಂ ಭರಿತ ಆಹಾರಗಳು, ಸ್ನಾಯುಗಳ ಬಿಗಿತವನ್ನ ಶಮನ ಮಾಡುವ ಸಾಮರ್ಥ್ಯವನ್ನ ಮೆಗ್ನೀಷಿಯಂ ಹೊಂದಿದೆ. ಹೊಟ್ಟೆಯ ಭಾಗದಲ್ಲಿರುವ ಸ್ನಾಯುಗಳನ್ನ ಸಡಿಲ ಮಾಡುವ ಮೂಲಕ ನೋವು ಕಡಿಮೆ ಮಾಡಲು ಯತ್ನಿಸಬಹುದು. ಈ ನಿಟ್ಟಿನಲ್ಲಿ ಹಸಿರು ಸೊಪ್ಪು, ತರಕಾರಿಗಳು, ಇಡೀ ಧಾನ್ಯಗಳು ಮತ್ತು ಬೀಜಗಳನ್ನ ಹೆಚ್ಚಾಗಿ ಸೇವಿಸೋದು ಲಾಭದಾಯಕ. ನೀರು, ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀರು ದೇಹಕ್ಕೆ ಬೇಕು. ಇದಕ್ಕಾಗಿ ಎಳನೀರು, ಗ್ರೀನ್ ಟೀ, ಹರ್ಬಲ್ ಚಹಾಗಳನ್ನ, ಶುಂಠಿ, ಜೀರಿಗೆ, ಕೊತ್ತಂಬರಿಯಂತ ಕಷಾಯಗಳನ್ನ ಪ್ರಯತ್ನಿಸಬಹುದು. ಇವು ಹೊಟ್ಟೆ ಉಬ್ಬರವನ್ನ ಹೋಗಲಾಡಿಸುವುದಕ್ಕೂ ಸಹಕಾರ ನೀಡಿ ಸ್ನಾಯುಗಳ ಸಂಕೋಚನವನ್ನ ದೂರ ಮಾಡುತ್ತೆ. ಕ್ಯಾಲ್ಸಿಯಂ ಬೇಕು. ಈ ದಿನಗಳಲ್ಲಿ ದೇಹಕ್ಕೆ ಅಗತ್ಯವಾದ ಖನಿಜಗಳಲ್ಲಿ ಕ್ಯಾಲ್ಸಿಯಂ ಸಹ ಒಂದು. ಸ್ನಾಯುಗಳ ಸಂಕೋಚವನ್ನ ಕಡಿಮೆ ಮಾಡಿ ಒತ್ತಡ ಶಮನ ಮಾಡೋದಕ್ಕೆ ಇವು ನೆರವಾಗುತ್ತೆ. ಹಾಗಾಗಿ ಡೈರಿ ಉತ್ಪನ್ನಗಳು ಆಹಾರದಲ್ಲಿರಲಿ. ಅದು ಸಾಕಾಗದು ಎನಿಸಿದ್ರೆ ಪೂರಕಗಳನ್ನ ಪ್ರಯತ್ನಿಸಬಹುದು. ಕೆಫಿನ್ ಸೇವನೆ ಹೆಚ್ಚಾದಂತೆ ಈಗಾಗಲೇ ಸ್ನಾಯುಗಳು ಸಂಕೋಚಗೊಂಡಿದ್ರೆ ನೋವು ಮತ್ತಷ್ಟು ಹೆಚ್ಚುತ್ತೆ. ಹಾಗಾಗಿ ಚಹಾ, ಕಾಫಿ, ಸೋಡಾದಂತವು ಈ ದಿನಗಳಲ್ಲಿ ಬೇಡ ಅಥವಾ ಮಿತವಾಗಿರ್ಲಿ. ಉಪ್ಪು ದೇಹದಲ್ಲಿ ಹೆಚ್ಚಾದ್ರೆ ನೀರು ಅಧಿಕವಾಗುತ್ತೆ. ಹಾಗಾಗಿ ಹೊಟ್ಟೆಯ ಸಮಸ್ಯೆಗಳನ್ನ ದೂರ ಮಾಡಲು ಇವನ್ನ ಮುಟ್ಟಿನ ದಿನಗಳಲ್ಲಿ ಕಡಿಮೆ ಮಾಡಿ. ಪ್ರೊಬಯಾಟಿಕ್ ಆಹಾರಗಳು ಜೀರ್ಣಾಂಗಗಳ ಸಂಕಟವನ್ನ ದೂರ ಮಾಡಬಲ್ಲವು. ಋತುವಿನ ದಿನಗಳಲ್ಲಿ ಹೊಟ್ಟೆ ಉಬ್ಬರ, ಎದೆಯುರಿಯಂತವು ಗಂಟು ಬೀಳದಂತೆ ಮಾಡುವಲ್ಲಿ ಇವು ಸಹಕಾರಿ. ಇದರಿಂದ ಹೊಟ್ಟೆ ನೋವಿನ ಒಂದಿಷ್ಟು ಕಾರಣಗಳನ್ನ ನಿಶ್ಚಿತವಾಗಿ ದೂರ ಮಾಡಬಹುದು. ಇನ್ನು ಅತಿಯಾದ ಸಿಹಿ, ಕೊಬ್ಬಿನ ಆಹಾರಗಳು, ಕರಿದ ತಿಂಡಿಗಳು, ಮಸಾಲೆ ಅಥವಾ ಖಾರದ ತಿನಿಸುಗಳು ಇರುವ ತೊಂದರೆಯನ್ನ ಹೆಚ್ಚಿಸಬಹುದು. ಹಾಗಾಗಿ ಇವು ಬೇಡ. ಸೌಮ್ಯ ಆಹಾರದತ್ತ ಗಮನ ನೀಡಿ. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್.